ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ವಿದ್ಯಾಧರ. ಇವತ್ತು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಕಳಸಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಪವಿತ್ರ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಉತ್ಪನ್ನಗಳನ್ನು ಬಳಸಿ ಟೊಮೊಟೊವನ್ನು ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ನಮ್ಮ ರೈತರು, ಅಶೋಕಣ್ಣ ಅಂತೇಳಿ. ಸೊ ಆ ಪ್ಲಾಟ್ನ ನೋಡ್ಕೊಬರೋಣ. ಆಗ್ರೋ ಪ್ರಾಡಕ್ಟ್ ಬಳಸಿದಿರಲ್ಲ, ಇದು ಬಳಸೋದ್ಕಿಂತ ಮುಂಚೆ ಈಗ ಬಳಸಾದ್ಮೇಲೆ ಏನೇನು ಗಿಡದಲ್ಲಿ ವ್ಯತ್ಯಾಸ ಕಾಣಿಸಿದೆ ನಿಮಗೆ? ಗಿಡದಲ್ಲಿ ವ್ಯತ್ಯಾಸ ಅಂತಂದ್ರೆ ಬಡ್ಡೆ ಎಲೆಯಿಂದ ಹಿಡಿದು ತುದಿ ಎಲೆವರೆಗೂ ಯಾವುದೇ ತರವಾದ ರೋಗ ಬರಲ್ಲ. ಮತ್ತೆ ಔಷಧಿ ಜಾಸ್ತಿ ತಾಣಲ್ಲ. ಮತ್ತೆ ಗಿಡ ಹೂವು ಕಾಯಿ ಈಚು ಫುಲ್ ಶೈನಿಂಗ್ ಇರುತ್ತೆ. ಯಾವುದೇ ತರವಾದ ಚುಕ್ಕಿ ರೋಗ ಆಯ್ತು, ತೊಟ್ಟು ಕಪ್ಪು ಆಯ್ತು, ಗಿಡ ಕಪ್ಪು ಆಯ್ತು, ಅಂಗಮಾರಿ ಆಯ್ತು, ಯಾವುದೇ ತರದಾದ ರೋಗ ಬರಲ್ಲ. ಇದನ್ನ ಬಿಡೋದ್ರಿಂದ ಏನ್ ಅನುಕೂಲ ಅಂತಂದ್ರೆ ಇಳುವರಿ ದ್ವಿಗುಣ ಮಾಡಿಸ್ಬೋದು. ಆಮೇಲೆ ಮತ್ತೆ ಗೊಬ್ಬರದ್ದು ಖರ್ಚು ಕಮ್ಮಿ, ರಾಸಾಯನಿಕ ಗೊಬ್ಬರದ ಖರ್ಚು ಕಮ್ಮಿ, ಔಷಧಿ ಖರ್ಚು ಕಮ್ಮಿ. ಮತ್ತೆ ಗೌರ್ಮೆಂಟ್ ಗೊಬ್ಬರ ಅಂತ ಬಿಟ್ರೆ ಮಳೆ ಹೊಡೆದು ಕೊಚ್ಚಿ ಹೋಗುತ್ತೆ, ರೈತರಿಗೆ ಏನು ಅನುಕೂಲ ಆಗಲ್ಲ. ಅದು 50,000 ರೂಪಾಯಿಂದ ಹಾಕದ ಇದು ಪವಿತ್ರ ಆಗ್ರೋನ 10,000 ರೂಪಾಯಿಂದಲೇ ಮೇಂಟೈನ್ ಮಾಡಬಹುದು. ನೀವು ಇದಕ್ಕೆ 2 ಕಿಟ್ ಬಿಟ್ಟಿದ್ದೀರಿ, ನಮ್ದು ಬುಡಕ್ಕೆ ಡ್ರಂಚಿಂಗ್ ಕೊಟ್ಟಿದ್ದೀರಿ, 2 ಸಲ ಸ್ಪ್ರೇ ಮಾಡಿದಿರಿ, ಹೌದಲ್ವಾ? 2 ಸತಿ, ಒಂದ್ ಸತಿ ಚೆನ್ನಾಗಿ ಸ್ಪ್ರೇ ಮಾಡಿದೆ, ಅದು ಗಿಡ ಒಣಗಿತ್ತು, ಅದು ಸರಿಯಾಗಿ ತಾಂಡ್ಲಿಲ್ಲ. ಇನ್ನೊಂದ್ ಸತಿ ಸ್ವಲ್ಪ ಹಸಿರು ಇತ್ತು, ಅದು ಸುಮಾರು ಸ್ಪ್ರೇ ಮಾಡಿದ್ದೆ. ನಾವು ಕ್ಲೀನ್ ಆಗಿ ಇದನ್ನ ವರ್ಕ್ ಮಾಡಿದ್ರೆ ಇದು ನಾವು ರೈತರು ಆಗ್ತಂತ ಗೂಟ ತಂತಿನೇ ತಡೀತಿರ್ಲಿಲ್ಲ. ಆ ತರ ವರ್ಕ್ ಮಾಡ್ತಾ ಇದ್ದಿದ್ದು. ಈಗ ನೀವೇ ಹೇಳಿದ್ರೆ ನನಗೆ, ನಾನೇನ್ ಹೇಳಿದೆ ಅಂದ್ರೆ ಇನ್ನೂ 2 ಡೋಸೇಜ್ ಬಿಡ್ಬೇಕು ಅಂತ ಹೇಳಿದೆ. ಹೌದು ಸರ್. ನೀವೇನಂತ ಹೇಳಿದ್ರಿ ಅಂದ್ರೆ ಇದು ಇನ್ನೂ ಬಿಡ್ತು ಅಂದ್ರೆ ಗೂಟ ನಾನು ಏನ್ ಹಾಕಿದೀನಿ ತಡಿಯಲ್ಲ, ಗೈ ಗೂಟ ಕೊಡ್ಬೇಕಾಗತ್ತೆ, ಕ್ರಾಸ್ ಗೂಟ ಕೊಡ್ಬೇಕಾಗತ್ತೆ ಅಂತ ಹೇಳಿದ್ರಿ, ಹೌದಾ? ಹೌದು ಸರ್. ಅಂದ್ರೆ ರೈತರು ಇದನ್ನ ಆರಾಮಾಗಿ ಕಣ್ಣು ಮುಚ್ಕೊಂಡು ಬಳಸಬಹುದು. ಯಾವುದೇ ತರವಾದ ರೋಗ 100% ಯಾವುದೇ ತರವಾದ ರೋಗ ಬರಲ್ಲ, ಅದಂತೂ ಗ್ಯಾರಂಟಿ ಕೊಡ್ತೀವಿ ಸರ್. ಈಗ ನೀವು ಬ್ಯಾರ್ಲಲ್ಲಿ ಏನ್ ಹೇಳಿದ್ರಿ, ಆ ಸಾಯಿಲ್ ರೀಚಾರ್ಜ್ ಅಂತ ಏನಿದೆ, ಇದು ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ, ಸರಿನಾ? ಬಯೋಲಾಜಿಕಲ್ ಆಕ್ಟಿವಿಟಿನ ಚೆನ್ನಾಗ್ ಮಾಡ್ತದೆ. ಈ ಎರೆಹುಳ ಬರಕ್ಕೆ ಏನ್ ಬೇಕು, ಸೂಕ್ಷ್ಮಾಣು ಜೀವಿಗಳ ಪ್ರಕ್ರಿಯೆ ಏನಾಗ್ಬೇಕು, ಚೆನ್ನಾಗಿ ಆಗ್ಬೇಕು. ಸೊ ಚೆನ್ನಾಗಿ ಅದು ಕೆಲಸ ಮಾಡ್ತದೆ ಅದು. ಮತ್ತೆ 2 ಬಾಟ್ಲಿ ಇದೇನಿದೆ ಪ್ಯೂರ್ಲಿ ಆಗ್ರೋ ಕಿಂಗ್ ಅಂತ ಏನಿದೆಯಲ್ಲ, ಇದು 32 ನ್ಯೂಟ್ರಿಯೆಂಟ್ ಇದ್ರಲ್ಲಿ ಇರ್ತದೆ, ಸರಿನಾ? ಇದೆಲ್ಲ ಫುಲ್ 3 ಬಾಟ್ಲಿಗಳನ್ನ ನೀವು ಮಿಕ್ಸ್ ಮಾಡಿರಲ್ಲ ಬ್ಯಾರ್ಲಿಗೆ ಹಾಕಿ, ಕೈ ಏನಾದ್ರು ಉರಿ ಬರೋದು ಆಯ್ತಾ? ಕೈ ಉರಿ ಬರೋದಾಯ್ತು, ವಾಸನೆ ಆಯ್ತು, ಯಾವುದೇ ತರವಾದ ರೈತರಿಗೆ ಯಾವುದೇ ತರವಾದ ಸ್ಮೆಲ್ ಇರಲ್ಲ. ರೈತರ ಆರೋಗ್ಯಕ್ಕೆ ಭಾರಿ ಒಳ್ಳೇದು ಸರ್ ಇದು, ಸರಿನಾ? ಈಗ ನೀವು ಇದನ್ನ ಬಳಸಿದಿರಿ, ರೋಗಗಳು ಅತಿ ಕಮ್ಮಿ, 100ಕ್ಕೆ 75 ಭಾಗ ರೋಗ ಕಮ್ಮಿ ಸರ್. ತೊಟ್ಟು ಕಪ್ಪು ಬರಲ್ಲ. ಮತ್ತೆ ಯಾವುದೇ ತರವಾದ ಅರಿಶಿನ ಆತು, ಎಲೆ ಚುಕ್ಕಿ ರೋಗ ಆತು, ಯಾವುದೇ ತರವಾದ ರೋಗ ಬರಲ್ಲ ಎಲೆಗೆ. ಮತ್ತೆ ಎಲೆ ಹಳದಿ ಬರೋದಿಲ್ಲ, ಎಲೆ ಚುಕ್ಕಿ ಬರಲ್ಲ. ಇದು ಗಿಡ ಫುಲ್ ಗ್ರೀನ್ಲೆಸ್ ಬರುತ್ತೆ. 100% ವರ್ಕ್ ಮಾಡುತ್ತೆ ಸರ್ ಇದು ಪವಿತ್ರ ಆಗ್ರೋ. ನಿಮಗೆ ಇಷ್ಟು ವರ್ಕ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತ ನಿಮಗೆ? ಒಂದು 1 ಲೀಟರ್ ಬಾಟ್ಲಿ, ಅರ್ಧ ಲೀಟರ್ ಬಾಟ್ಲಿ, ಒಂದು ಅರ್ಧ ಕೆಜಿ ಪೌಡರ್ ಈ ರೇಂಜಿಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇತ್ತ ನಾನು ಬಂದಾಗ? ಸರ್, ನಾನು ಗಿಡ ಈ ತರಕ್ ಬರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಸರ್. ಆದ್ರೆ ಏನೋ ಒಂದು ಇದ್ರ ಮೇಲೆ ಮಾಡದೆ 2 ದಿವಸ ವರ್ಕ್ ಮಾಡ್ತು. ಆಮೇಲೆ ಬಡ್ಡೆ ಎಲೆಯಿಂದ ಹಿಡಿದು ತುದಿ ಎಲೆವರೆಗೂ ಫುಲ್ ಗ್ರೀನ್ನೆಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ರೋಗಕ್ಕೆ ಆತಂಕ ಪಡಬೇಕಾದಿಲ್ಲ. ಮಳೆ ಸಿಕ್ಕಾಬಟ್ಟೆ ಮಳೆ ಆಗಿ ಹೆವಿ ಮಳೆ ಆದ್ರೆ ಮಾತ್ರ ಸ್ವಲ್ಪ ಔಷಧಿ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಬಿಟ್ರೆ ಸಾಧಾರಣ ಮಳೆಗೆ ಸೂಪರ್ ಅಂತಂದ್ರೆ ಇದ್ರಂತ ವರ್ಕ್ ಮಾಡೋ ಅಂತ ಗೊಬ್ಬರ ಬೇರೆದಿಲ್ಲ. ಮತ್ತೆ ಯಾವುದೇ ತರವಾದ ಕಾಯಿ ಚುಕ್ಕಿ ಆಯ್ತು, ತೊಟ್ಟಕಪ್ಪು ಆಯ್ತು, ಎಲೆ ಚುಕ್ಕಿ ಆಯ್ತು, ಅಡಿ ಎಲೆ ಒಣಗೋದಾಯ್ತು, ಅಡಿ ಎಲೆ ಹಳದಿ ಆಯ್ತು, ಪರೆ ರೋಗ ಆಯ್ತು, ಯಾವುದೇ ತರವಾದ ರೋಗನೂ ಬಂದಿಲ್ಲ. ರೈತಾಪಿ ವರ್ಗದವರು ಬೇಕಾದ್ರೆ ಬಂದು ಒಂದ್ಸತಿ ನೋಡ್ಕೊಂಡು ಹೋಗಬಹುದು. ನಾವು ಈ ಪ್ಲಾಟಿಗೆ ನಾನು ವಿಸಿಟ್ ಕೊಟ್ಟಾಗ ಗಿಡ ಇನ್ನೇನು ಸರ್ವೇ ಸಾಮಾನ್ಯ ಉಳಿಯಲ್ಲ ಸರ್, ಇನ್ನೇನು ಟ್ರ್ಯಾಕ್ಟರ್ ಓಡಿಸ್ಬಿಡ್ತೀವಿ, ಸೊ ಇದನ್ನ ಒಂದು ಹಾಕಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಸರ್, ಹಾಕಿ ಅನುಕೂಲ ಆಗುತ್ತೆ ಅಂತ ಹೇಳಿ ಎರಡು ಟೈಮು ಸ್ಪ್ರೇ ಮತ್ತೆ 2 ಟೈಮು ಡ್ರಂಚಿಂಗ್ ಕೊಟ್ಟಿದ್ದೀವಿ. ಸೊ ತುಂಬಾ ಅದ್ಭುತವಾಗಿ ರೋಗರಹಿತವಾಗಿ ಚೆನ್ನಾಗಿ ಬಂದಿದೆ. ನಮಗೆ ಪೋಷಕಾಂಶಗಳ ಕೊರತೆ ಆಯ್ತು ಅಂತಂದ್ರೆ ಅಂಡ್ಕಪ್ ಆಗಿರ್ಬೋದು, ಫ್ಲವರ್ ಡ್ರಾಪಿಂಗ್ ಆಗಿರ್ಬೋದು, ಮತ್ತೆ ಚಿಗುರಾಗಿರ್ಬೋದು, ಕಂಟಿನ್ಯೂ ಇರಲ್ಲ. ನಮ್ಮ ಪವಿತ್ರ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಉತ್ಪನ್ನಗಳಲ್ಲಿ ಯಾಕೆ ಅದನ್ನು ಒಂದೇ ಒಂದು ಕಿಟ್ ಹಾಕಿದ ತಕ್ಷಣ ಯಾಕೆ ಹಿಂಗೆ ಬರುತ್ತೆ ಅಂದರೆ, 32 ನ್ಯೂಟ್ರಿಯೆಂಟ್ ನಮಗೆ ಅರ್ಧ ಲೀಟರ್ ಬಾಟ್ಲಿ ಇದೆಯಲ್ಲ, ಯಾವ್ದ್ರಿ? ಕಿಂಗ್ ಪ್ಲಸ್. ಆಗ್ರೋ ಕಿಂಗ್ ಪ್ಲಸ್, ಅದರಲ್ಲಿ 32 ನ್ಯೂಟ್ರಿಯೆಂಟ್ ಇದೆ. ಸೊ ಹಂಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದನೇ ಇದು ಹಿಂಗೆ ಬರಕ್ಕೆ ಸಾಧ್ಯ.
ಯಾವುದೋ ಒಂದು NPK ಹಾಕ್ಬಿಟ್ಟೆ ಎಲ್ಲ ಜಿಂಕ್ ಬೋರನ್ ಹಾಕ್ಬಿಟ್ಟೆ ಬರಲ್ಲ. ಎಲ್ಲ ರೀತಿ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಯಾವ ಥರ 16 ರೀತಿಯ ಪೋಷಕಾಂಶಗಳು ಬೇಕಾಗ್ತದೆ, ಬೆಳೆಗಳಿಗೂ ಸಹ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕಾಗ್ತದೆ. ಹಾಗಾಗಿ ಈ ಥರ ಬಂದಿದೆ. ಸರಿನಾ? ಈ ಒಂದು ಮೇನ್ ಕಾರಣಕ್ಕೋಸ್ಕರ ನಾವು ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಆಗಿರೋದ್ರಿಂದ ಪವಿತ್ರ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಇವರ ಉತ್ಪನ್ನಗಳು ಏನಿದೆ, ಸಾಯಿಲ್ ರೀಚಾರ್ಜ್, ಕಿಂಗ್ ಮತ್ತು ಗ್ರೋ ಅಂತ ಏನು 3 ಉತ್ಪನ್ನಗಳಿದೆ, ಭೂಮಿನೂ ಹಾಳು ಮಾಡ್ದಲೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಗಳು ಒಳ್ಳೆ ಎನ್ರಿಚ್ ಆಗಿದೆ. ಸೊ ಇದನ್ನು ಬಳಸಿ ನಮ್ಮ ಬೆಳೆಗಳನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ನಿಮ್ಮ ವಿದ್ಯಾಧರ. ನಮಸ್ತೆ.